ಮೈ ಗಾಡ್, ಸಿ ಎಸ್ ಕೆ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಖುಷಿಯಾಗುವಂತ ಒಂದು ಸನ್ನಿವೇಶ ಅಂತಾನೆ ಹೇಳ್ಬೋದು ಇವತ್ತು. ಸೊ ಡಿ ಸಿ ವಿರುದ್ಧ ಅದ್ಭುತವಾದಂತಹ ಒಂದು ಗೆಲುವು ಸಿಕ್ಕಿದೆ. 8 ವಿಕೆಟ್ಗಳ ಒಂದು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಪ್ಲೇ ಆಫ್ ಕಡೆಗೆ ಒಂದು ಹೆಜ್ಜೆನ ಇಡ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ 6ನೇ ಸ್ಥಾನದಲ್ಲಿ ಇರುವಂತದ್ದು, ಪಾಸಿಟಿವ್ ನೆಟ್ ರನ್ ರೇಟ್ ಇರುವಂತದ್ದು ಒಂದು ಕೂಡ ಅವರಿಗೆ ಒಂದು ಮತ್ತೊಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ಒಂದು ನೆಗೆಟಿವ್ ಕೂಡ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಇವತ್ತಿನ ಪಂದ್ಯದಲ್ಲಿ ಸೊ ಡಿ ಸಿ ವಿರುದ್ಧ ಅದ್ಭುತವಾಗಿರುವಂತಹ ಒಂದು ಗೆಲುವನ್ನ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದು. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಅಂಡ್ ಸಂಜು ಸ್ಯಾಮ್ಸನ್ ಅಂಡ್ ಕಾರ್ತಿಕ್ ಇಬ್ರು ಕೂಡ ಸಖತ್ತಾಗಿ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. ಅದ್ಭುತವಾಗಿರುವಂತಹ ಒಂದು ಆಟ ಅದು ಸಂಜು ಸ್ಯಾಮ್ಸನ್ ಅಂಡ್ ಕಾರ್ತಿಕ್ ಶರ್ಮಾ ಅಂತ ಹೇಳ್ಬೋದು. ಜೊತೆಗೆ ಬೌಲರ್ಸ್ ಗಳು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಸಿ ಎಸ್ ಕೆ ಕಡೆಯಿಂದ ಅಂತಾನೆ ಹೇಳ್ತೀನಿ. ಅಂಡ್ ಡಿ ಸಿ ಅಂತ ಬಂದಾಗ ಅಗೇನ್ ಮತ್ತೆ ತಗಲಾಕಂತ ಇದ್ದಾರೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಹೈಯೆಸ್ಟ್ ಒಂದು ರನ್ ಕಲೆ ಹಾಕಿದ್ರು ಕೂಡ ಅದನ್ನು ಕೂಡ ಚೇಸ್ ಮಾಡಿಸ್ಕೊಂಡ್ರು. ಅಗೇನ್ ಲೋವೆಸ್ಟ್ ಸ್ಕೋರ್ ಕೂಡ ಕಂಡ್ರು. ಎಲ್ಲಾನು ಮಾಡಿದ್ದಾರೆ ಈ ಸರಿ ಡಿ ಸಿ. ಬಟ್ ಖಂಡಿತವಾಗ್ಲೂ ಕಷ್ಟ ಇದೆ ಅವ್ರಿಗೆ. ಬಟ್ ಪ್ರಯತ್ನ ಪಡಬೇಕಾಗತ್ತೆ. ಇನ್ನೂ ಅವ್ರಿಗೆ ಟೈಮ್ ಇಲ್ಲ. ಬಟ್ ಇರುವಂತ ಎಲ್ಲಾ ಮ್ಯಾಚಸ್ಗಳು ಕೂಡ 4 ಮ್ಯಾಚ್ ಗೆದ್ರೆ ಮಾತ್ರ ಅವರು ಪ್ಲೇ ಆಫ್ಗೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಮನೆಗೆ ಅಂತಾನೆ ಹೇಳ್ಬೋದು. ಅವ್ರದ್ದು ಮತ್ತೆ ಮುಂಬೈ ಇಂಡಿಯನ್ಸ್ದು KKR ಅವ್ರದ್ದು ಎಲ್ಲ ಒಂದೇ ಲೆವೆಲ್ಗೆ ಬಂದು ನಿಂತ್ಕೊಂತಿದ್ದಾರೆ. ಅಂಡ್ ಸೊ ಇವತ್ತು ಟಾಸ್ ನ ಗೆಲ್ಲುವಂಥದ್ದು ನಮ್ಮ ಡಿ ಸಿ ಕ್ಯಾಪ್ಟನ್ ಅಂತ ಅಕ್ಷರ್ ಪಟೇಲ್ ಅವರು ಫಸ್ಟ್ ಬ್ಯಾಟಿಂಗ್ ನ ತಗೊಂತಾರೆ. ಪಂದ್ಯ ನಡೆದಿರುವಂತದ್ದು ಡೆಲ್ಲಿನಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ನ ತಗೊಂತಾರೆ ಬಿಕಾಸ್ ಆಫ್ ಪಿಚ್ ಅವ್ರಿಗೇನೋ ಸ್ಲೋ ಆಗುತ್ತೆ, ಸ್ಲೋ ಇದೆ. ಸೊ ಆ ರೀತಿ ಅನ್ನಿಸ್ತಂತೆ. ಸೊ ಅದಕ್ಕೋಸ್ಕರ ಫಸ್ಟ್ ಬ್ಯಾಟಿಂಗ್ ತಗೊಂತಾರೆ. ಬಟ್ ಪಿಚ್ ಏನೋ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಕಾಣಿಸ್ತಾ ಇತ್ತು. ಫಸ್ಟ್ ರಾಹುಲ್ ಅದ್ರ ಆಗಿರ್ಬೋದು, ನಿಶಾಂಕ ಬ್ಯಾಟಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅದು ಹೆಂಗೆ ಬ್ಯಾಟಿಂಗ್ಗೆ ಹೆಲ್ಪ್ ಆಯಿತು ಅಂತ ಗೊತ್ತಾಗಲಿಲ್ಲ ನನಗೆ. ಬಿಕಾಸ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ನೋಡ್ತಾ ಇದ್ರೆ ಸ್ಯಾಮ್ಸನ್ ಆದರೂ ಆಗಿರ್ಬೋದು ಅಥವಾ ಕಾರ್ತಿಕ್ ಶರ್ಮಾ ಆದರೂ ಆಗಿರ್ಬೋದು ತುಂಬ ಚೆನ್ನಾಗೇ ಬ್ಯಾಟ್ ಆಡಿದ್ರು. ಅವಾಗ ಕೆಳಗಡೆಗೆ ಸ್ಟಬ್ಸು ಮತ್ತು ರಿಜ್ವಿ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಅಂದರೆ ಸ್ಲೋ ಆಗಿದ್ದಂಥ ಪಿಚ್ಚು. ಸೊ ಹೋಗ್ತಾ ಹೋಗ್ತಾ ಒಂದು ರೀತಿಯಲ್ಲಿ ಅದು ಸೊ ಬ್ಯಾಟಿಂಗಿಗೆ ಹೆಲ್ಪ್ ಆಗ್ತಾ ಹೋಗ್ತಾ, ಅಥವಾ ಇನ್ ಕೇಸ್ ಆ ರೀತಿಯಲ್ಲಿ ಬ್ಯಾಟಿಂಗ್ಗೆ ಹೆಲ್ಪ್ ಆಗುತ್ತೆ ಅಂತಂದಾಗ ಇಲ್ಲಿ ಅಕ್ಷರ್ ಪಟೇಲ್ ಅವರು ಮತ್ತು ಡಿ ಸಿ ಮ್ಯಾನೇಜ್ಮೆಂಟ್ ಇದೆ. ಸೊ ಅದನ್ನ ಏನಾದರೂ ಮಿಸ್ಜಡ್ಜ್ ಮಾಡಿದ್ರೆ ಪಿಚ್ಚು, ಸೊ ಮುಂದೆ ಹೋಗ್ತಾ ಹೋಗ್ತಾ ಸ್ಲೋ ಆಗುತ್ತೆ ಅಂತ ಹೇಳಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರ ಅರ್ಥ ಆಗ್ತಾಯಿಲ್ಲ ಏನು ಅಂತ. ಒಂದು ಟಾಸ್ನ ಗೆದ್ದಾದ್ಮೇಲೆ ಸೊ ಪಿಚ್ನ ಮಿಸ್ಜಡ್ಜ್ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಇವರು ಖರಾಬ್ ಆಗಿರುವಂಥ ಒಂದು ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳಬೇಕು. ಸೊ ಎರಡರಲ್ಲಿ ಒಂದು ಆಗಿರಲೇಬೇಕು. ಇಲ್ಲ ಅಂತಂದ್ರೆ ಎರಡೂ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಇನ್ ಕೇಸ್ ಪಿಚ್ ಏನಾದರೂ ಸ್ಲೋ ಇದೆ ಅಂತಂದಾಗ ಫಸ್ಟ್ ಬ್ಯಾಟಿಂಗ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆ, ಇನ್ ಕೇಸ್ ನೀವೇನಾದರೂ ಮಿಸ್ ಜಡ್ಜ್ ಮಾಡಿದ್ರೆ ಅದು ನನ್ನ ಪ್ರಕಾರ ನಿಮ್ಮ ತಪ್ಪು ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಡಿ ಸಿಗೆ ಒಂದು ಅದ್ಭುತವಾಗಿರುವಂಥ ಸ್ಟಾರ್ಟ್ ಅಂತೂ ಸಿಗಲಿಲ್ಲ. ಬಿಕಾಸ್ ಫಸ್ಟ್ ಪವರ್ ಪ್ಲೇನಲ್ಲಿ ಬಂದಿರುವಂಥದ್ದು ಇವರಿಗೆ ಕೇವಲ 37 ರನ್ ಮಾತ್ರ. ಪವರ್ ಪ್ಲೇನಲ್ಲೇ 2 ವಿಕೆಟ್ಗಳನ್ನ ಕಡ್ಕೊತಾರೆ. ಒಂದು ನಿಶಾಂಕ ಆ್ಯಂಡ್ KL ರಾಹುಲ್ ಇಬ್ಬರು ಕೂಡ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾ ಇದ್ರು. ಅಲ್ಲಿ ಅಖಿಲ್ ಹುಸೇನ್ ಅವರ ಆ್ಯಂಡ್ ಮುಖೇಶ್ ಚೌಧರಿ ಅವರ ಬೌಲಿಂಗಲ್ಲಿ ಅಖಿಲ್ ಹುಸೇನ್ ಅಂತೂ ಇವತ್ತು ಸಖತ್ತಾಗಿ ಬಾಲ್ ಮಾಡಿದ್ದಾರೆ. ಪವರ್ ಪ್ಲೇನಲ್ಲೇ 3 ಓವರ್ಗಳನ್ನ ಮಾಡ್ತಾರೆ. ಅದ್ಭುತವಾಗಿರುವಂಥ 3 ಓವರ್ಗಳನ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರ ಬೌಲಿಂಗಲ್ಲಿ ಇಬ್ಬರು ಕೂಡ ತಿಳ್ಕಾಡ್ಬಿಟ್ರು ಅಂತಲೇ ಹೇಳ್ಬೋದು. ನಿಶಾಂಕ್ ಆದರೂ ಆಗಿರ್ಬೋದು, KL ರಾಹುಲ್ ಆದರೂ ಆಗಿರ್ಬೋದು. ನಿಶಾಂಕ 19 ರನ್ ಮಾಡಿ ಔಟ್ ಆಗ್ತಾರೆ. ಆ್ಯಂಡ್ ರಾಹುಲ್ ಅವರು 12 ರನ್ ಮಾಡಿ ಸೊ ಔಟ್ ಆಗುವಂಥದ್ದು. ಇಬ್ಬರದ್ದು ಕೂಡ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಸೊ ನಿಶಾಂಕ ಔಟ್ ಆದಮೇಲೆ KL ರಾಹುಲ್ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ನಿತೀಶ್ ರಾಣಾ 15 ರನ್ನ ಮಾಡ್ತಾರೆ 13 ಬಾಲಲ್ಲಿ. ಸೊ ಪವರ್ ಪ್ಲೇನಲ್ಲೇ 2 ವಿಕೆಟ್ ಹೊಂಟೋಗುತ್ತೆ. 37 ಅಷ್ಟೇ ಮಾಡಿರುವಂಥದ್ದು. ಇಲ್ಲಿ ಗೊತ್ತಾಗುತ್ತೆ ಪಿಚ್ ಏನೋ ಸ್ಲೋ ಇರ್ಬೋದು ಅಂತ. ಓಕೆ, ಸೊ ನಿತೀಶ್ ರಾಣಾ ಆ್ಯಂಡ್ ಕರುಣ್ ನಾಯರ್ ಓಕೆ ಅವರಿಬ್ಬರು ಕೂಡ ಟ್ರೈ ಮಾಡ್ತಾರೆ. ಬಟ್ ಸ್ಟಾರ್ಟ್ ಏನೋ ಸಿಗುತ್ತೆ, ಅದನ್ನು ಬಿಗ್ ಇನ್ನಿಂಗ್ಸಿಗಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನಿತೀಶ್ ರಾಣಾ 15 ರನ್ ಮಾಡ್ತಾರೆ, ನಾಯರ್ 13 ರನ್ ಮಾಡ್ತಾರೆ. ಆ್ಯಂಡ್ ಅಕ್ಷರ್ ಪಟೇಲು ಕೂಡ ಅಷ್ಟೇ ಜಸ್ಟ್ ಮಾಡಿರುವಂಥದ್ದು 2 ರನ್ನು. ಸೊ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಸೊ 4-5 ವಿಕೆಟ್ ಬೇಗನೆ ಹೊಂಟೋಗುತ್ತೆ. ಸೊ ಕೆಳಗಡೆಗೆ ಸ್ಟಬ್ಸ್ ಆ್ಯಂಡ್ ರಿಜ್ವಿ ಮಾತ್ರ ಒಂದು ಒಳ್ಳೆ ಡೀಸೆಂಟ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ತೊಗೊಂಬರ್ತಾರೆ. 65 ರನ್ಗಳ ಒಂದು ಪಾರ್ಟ್ನರ್ಶಿಪ್ ತೊಗೊಂಬರ್ತಾರೆ. ಆ್ಯಂಡ್ ರಿಜ್ವಿನ ಇವತ್ತು ಪ್ಲೇಯಿಂಗ್ ಗೆಲುವಲ್ಲಿ ಇಟ್ಕೊಂಡಿರಲ್ಲ, ಜಸ್ಟ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಇಟ್ಕೊಂಡಿರ್ತಾರೆ. ಸೊ ಆ ಒಂದು ವಿಕೆಟ್ಗಳು ಬೇಗ ಹೋಗಿದ್ದ ಕಾರಣಕ್ಕೇ ಸೊ ಅವ್ರನ್ನ ತಗೊಂಡು ಬರ್ತಾರೆ ಇವತ್ತು ರಿಜ್ವಿಗೆ. ಸೊ ಅವ್ರು 40 ರನ್ನ ಮಾಡ್ತಾರೆ 24 ಬಾಲಲ್ಲಿ. ತುಂಬ ಚೆನ್ನಾಗಿ ಆಡಿದ್ರು. ಹಂಗೆ ನೋಡೋಕೆ ಹೋದರೆ ಸ್ಟಬ್ಸ್ ಆ್ಯಂಡ್ ರಿಜ್ವಿ ಅಂತ ಬಂದಾಗ ಸೊ ಟಾಪ್ ಆರ್ಡರ್ ಏನು ಬ್ಯಾಟ್ ಮಾಡಿದ್ದಾರೆ ಅರ್ಧ ಬ್ಯಾಟಿಂಗ್ ಲೈನಪ್ಪು. ಸೊ ಅವ್ರಿಗಿಂತ ಬೆಟರಾಗೆ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ನಾನು. ಸೊ ಅವರಿಂದನೇ ಈ ಒಂದು 155 ರನ್ಗಳನ್ನ ಮಾರ್ಕ್ ಕ್ಲಿಯರ್ ಮಾಡಿದ್ರು. ಬಿಟ್ಟರೆ ಇಲ್ಲ ಅಂದರೆ ಕಷ್ಟ ಆಗಿರುವಂಥದ್ದು ಇವಾಗ ರಿಜ್ವಿ ಆಡಿಲ್ಲ ಅಂತಂದಿದ್ರೆ. ಓಕೆ, ಆ್ಯಂಡ್ ಕರುಣ್ ನಾಯರ್ ಒಂದು ಅವಕಾಶ ಕೊಟ್ಟಿದ್ರು. ಬಟ್ ಅವ್ರು ತುಂಬ ಚೆನ್ನಾಗಿ ಆಡ್ಬೋದಾಗಿತ್ತು. ಆ್ಯಕ್ಚುಲಿ ಒಂದು 2 ಬೌಂಡ್ರಿ ತುಂಬ ಚೆನ್ನಾಗಿ ತಗೊಂತಾರೆ. ಅದಾದಮೇಲೆ ಅವ್ರು ಸ್ವೀಪ್ ಹೊಡೆಯೋಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಲ್ಲಿ. ಅಲ್ಲಿ ಕೆಳಗಡೆಗೆ ಆಶುತೋಷ್ ಶರ್ಮಾ ಕೂಡ ಅಷ್ಟೇ 14 ರನ್ ಮಾಡ್ತಾರೆ. ಸೊ 5 ಬಾಲಲ್ಲಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಅಂತ ಹೇಳ್ತೀನಿ. 2 6 ಬೇರೆ ತಗೊಂತಾರೆ. ಒಟ್ಟಾರೆಯಾಗಿ ಸೊ ಡಿ ಸಿನವರು ತಿನ್ಕಡಿ ಒಂದು 155 ರನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಫಸ್ಟ್ ಇನ್ನಿಂಗ್ಸ್ ಪಿಚ್ ನೋಡ್ತಾ ಇದ್ರೆ ಆ್ಯಂಡ್ ಕಂಡೀಷನ್ ನೋಡ್ತಾ ಇದ್ರೆ, ಬ್ಯಾಟಿಂಗ್ ಕಂಡೀಷನ್ ನೋಡ್ತಾ ಇದ್ರೆ ಓಕೆ ಡಿಫೆಂಡ್ ಮಾಡ್ಕೊಬಹುದು. ಸೊ ಡಿ ಸಿ ಬಾಲಿಂಗ್ ಲೈನ್ ಅಪ್ ನೋಡ್ತಾ ಇದ್ರೆ ಆ್ಯಂಡ್ ಇಲ್ಲಿ ಬಾಲಿಂಗ್ ಅಂತ ಬಂದಾಗ ಇಲ್ಲಿ ಅಖಿಲ್ ಹುಸೇನ್ ಸಖತ್ತಾಗಿ ಮಾಡಿದ್ರೆ 4 ಓವರ್ಲಿ 19 ರನ್, 1 ವಿಕೆಟ್ ಮಾತ್ರ ತೆಗೆದಿರುವಂಥದ್ದು. 4.8 ಎಕನಾಮಿ ಇದೆ. ಅದ್ಭುತವಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ಮುಖೇಶ್ ಚೌಧರಿ 4 ಓವರ್ಲಿ 31 ಎಲ್ಲರೂ ಕೂಡ ಸಖತ್ತಾಗಿ ಮಾಡಿದ್ದಾರೆ ಕಂಪ್ಯಾರಿಟಿವ್ಲಿ. ಅನ್ಶುಲ್ ಕಂಬೋಸ್ ಮಾತ್ರ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಇವತ್ತು. ಸೊ 49 ರನ್ ಕೊಟ್ಟಿದ್ದಾರೆ 4 ಓವರಲ್ಲಿ. ಸಿಕ್ಕಾಪಟ್ಟೆ ದುಬಾರಿ ಅಂತಾನೆ ಹೇಳ್ತೀನಿ. ಆ್ಯಂಡ್ ಈ ಒಂದು 156 ರನ್ಗಳ ಒಂದು ಗುರಿ ಬೆನ್ನತ್ತಂತಹ CSKಗೆ ಸ್ಟಾರ್ಟಿಂಗ್ ಅಲ್ಲಿ ಆಗತ್ತಾ ಅಂತಾನೆ ಹೇಳ್ಬೋದು. ಇವರು ಕೂಡ
ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾನೆ ಇದ್ರು. ಬಿಕಾಸ್ ಫಸ್ಟ್ ವಿಕೆಟ್ ಹೋಗುತ್ತೆ, ಅದು 24 ರನ್ಗೆ 3.5 ಓವರ್ಸಲ್ಲಿ, ಅಂದರೆ 6 ಒಂದು ಕರೆಂಟ್ ರನ್ ರೇಟಲ್ಲಿನೇ ಹೋಗ್ತಾ ಇದ್ದರು ಇವರು. ಸೊ ಸ್ಟ್ರಗಲ್ ಪಡ್ತಾ ಇದ್ರು. ಆ್ಯಂಡ್ ಪಿಚ್ ಸ್ಲೋ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಋತುರಾಜ್ ಗಾಯಕ್ವಾಡ್ ಅವರು ಔಟ್ ಆಗ್ತಾರೆ ಕೇವಲ 6 ರನ್ ಮಾಡಿ 13 ಬಾಲಲ್ಲಿ. ಅದಾದ್ಮೇಲೆ ಅಲ್ಲಿ ಉರ್ವಿಲ್ ಪಟೇಲ್ ಬರ್ತಾರೆ. ಸ್ವಲ್ಪ ರನ್ ಗತಿನ ಹೆಚ್ಚಿಗೆ ಮಾಡಿರುವಂಥದ್ದು ಅಂತಂದ್ರೆ ಅದು ಉರ್ವಿಲ್ ಪಟೇಲ್ ಅಂತ ಹೇಳ್ತೀನಿ. ಸೊ ಲುಂಗಿ ಎಂಗಡಿ ಅವರ ಒಂದೇ ಓವರಲ್ಲಿ 2 ಸಿಕ್ಸರ್ ರನ್ ತಗೊಂತಾರೆ. ಅದಾದ್ಮೇಲೆ ಬೇಗನೆ ಔಟ್ ಆಗ್ತಾರೆ. ಅಕ್ಷರ್ ಪಟೇಲ್ ಬೌಲಿಂಗ್ ಅಲ್ಲಿ KL ರಾಹುಲ್ ಅವರು ಸ್ಟಂಪ್ ಔಟ್ ಮಾಡಿ ಸೊ ಉರ್ವಿಲ್ ಪಟೇಲ್ ಔಟ್ ಆಗ್ತಾರೆ. ಬಟ್ ಅದೊಂದು ಏನು ಸ್ಟಾರ್ಟ್ ಬೇಕಿತ್ತಲ್ಲ, ಸೊ ಅದು ಒಂದು ಚೂರು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಅಂಡ್ 2 ವಿಕೆಟ್ ಬೇಗ ಹೋಗಿದ್ದಾದ್ಮೇಲೆ ಗಾಯಕ್ವಾಡ್ ಅಂಡ್ ಉರ್ವಿಲ್ ಪಟೇಲ್, ಸೊ ಅವಾಗ ಜೊತೆಯಾಗಿದ್ದಂಥದ್ದು ಸಂಜು ಸ್ಯಾಮ್ಸನ್ ಅಂಡ್ ಕಾರ್ತಿಕ್ ಶರ್ಮಾ. ಇಬ್ರು ಕೂಡ ಸಖತ್ತಾಗಿರುವಂತ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. 114 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅಂಡ್ ಸೊ 66 ಬಾಲಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಸಂಜು ಸ್ಯಾಮ್ಸನ್ 87 ರನ್ ಮಾಡ್ತಾರೆ. 52 ಡೆಲಿವರೀಸ್ ಅಲ್ಲಿ 7 ಬೌಂಡ್ರಿ 6 ಸಿಕ್ಸರ್ ಒಂದಿಗೆ 167 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿರುವಂತದ್ದು ಅದ್ಭುತವಾಗಿರುವಂತ ಒಂದು ಇನ್ನಿಂಗ್ಸ್ ಅಂತಾನೆ ಹೇಳ್ತೀನಿ ಸಂಜು ಸ್ಯಾಮ್ಸನ್ ಕಡೆಯಿಂದ. ಸಂಜು ಸ್ಯಾಮ್ಸನ್ ಅವರು ಯಾವಾಗ ಚೆನ್ನಾಗಿ ಆಡಿದ್ದಾರೆ ಈ ಸೀಸನ್ ಅಲ್ಲಿ, ಸೊ ಅವಾಗೆಲ್ಲ CSK ಗೆದ್ದಿದೆ ಅಂತಾನೆ ಹೇಳ್ಬೋದು. ಅದ್ಭುತವಾಗಿರುವಂತ ಒಂದು 87 ಅಂತಾನೆ ಹೇಳ್ತೀನಿ. ಇನ್ ಕೇಸ್ ರನ್ ಏನಾದ್ರು ಜಾಸ್ತಿ ಇದ್ದಿದ್ರೆ ಮತ್ತೊಂದು ಶತಕ ಅವರ ಒಂದು ಬ್ಯಾಟಿಂದ ನೋಡ್ಬೋದಾಗಿತ್ತು ಈ ಒಂದು ಸೀಸನ್ ಅಲ್ಲಿ. ಸಖತ್ತಾಗಿರುವಂಥ ಒಂದು ಬ್ರಿಲಿಯಂಟ್ ಇನ್ನಿಂಗ್ಸ್ ಅಂತಾನೆ ಹೇಳ್ತೀನಿ. ಟೈಮ್ ತೊಗೊಂಡ್ರು ಸ್ಟಾರ್ಟಿಂಗಲ್ಲಿ, ಬಟ್ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಿ ಆ್ಯಂಡ್ ಅವರ ತಂಡಕ್ಕೆ ಗೆಲುವನ್ನು ತಂದುಕೊಟ್ರು ಅಂತಾನೆ ಹೇಳ್ಬೋದು. ಕೆಳಗಡೆ ಕಾರ್ತಿಕ್ ಶರ್ಮಾ, ಸೊ ಲಾಸ್ಟ್ ಮ್ಯಾಚಲ್ಲಿ ಒಂದು 50 ಕೂಡ ಮಾಡ್ಕೊಂಡಿದ್ರು ಆ್ಯಂಡ್ ಭರವಸೆನ ಮೂಡಿಸಿದ್ರು. ಆ್ಯಂಡ್ ಇವತ್ತು ಕೂಡ ಅಷ್ಟೇ 41 ರನ್ಗಳ ಒಂದು ಆಟನ ಆಡ್ತಾರೆ. ಆ್ಯಂಡ್ 31 ಡೆಲಿವರೀಸಲ್ಲಿ 4 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ ಅದ್ಭುತವಾಗಿರುವಂಥ ಒಂದು ಇನ್ನಿಂಗ್ಸ್ ಅಂತಾನೆ ಹೇಳ್ತೀನಿ. ರನ್ಸ್ಗಳು ಜಾಸ್ತಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇಬ್ಬರಿಗೂ ಕೂಡ ಟೈಮ್ ಸಿಕ್ತು. ಸೊ ಅದನ್ನು ಕನ್ವರ್ಟ್ ಮಾಡಿದ್ರು ಬಿಗ್ ಇನ್ನಿಂಗ್ಸ್ ಆಗಿ ಅಂತಾನೆ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಸೊ CSK ತಂಡ ಬೌಲಿಂಗ್ ಆದರೂ ಆಗಿರ್ಬೋದು, ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಸಖತ್ತಾಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಕಂಡಿದೆ ಅಂತಾನೆ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಸೊ DC ಬೌಲಿಂಗ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಸೊ 25 ರನ್ ಮಾತ್ರ ಕೊಟ್ಟಿರುವಂಥದ್ದು, 4 ಓವರಲ್ಲಿ 1 ವಿಕೆಟ್ ಕೂಡ ತೆಗೆದಿದ್ದಾರೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ಸೊ ಮಿಚೆಲ್ ಸ್ಟಾರ್ಕ್ 4 ಓವರಲ್ಲಿ 30 ರನ್, ವಿಕೆಟ್ ಬಿದ್ದಿಲ್ಲ, ಬಟ್ ಎಕನಾಮಿಕಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಲುಂಗಿ ಎಂಗಡಿ ಕೂಡ ಇವತ್ತು ವಾಪಸ್ ಆಗಿದ್ರು, ಬಟ್ ವಿಕೆಟ್ ಒಂದೇ ತೆಗೆದಿರುವಂಥದ್ದು. ಸೊ 30 ರನ್ ಮಾತ್ರ ಕೊಟ್ಟಿರುವಂಥದ್ದು ಅಂತ ಹೇಳ್ತೀನಿ. ದುಬಾರಿ ಆಗಿದ್ದು ಅಂತಂದರೆ ಅದು ನಟರಾಜನ್ ಆ್ಯಂಡ್ ಸೊ ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಅದರಲ್ಲೂ ನಟರಾಜನ್ ಅಂತೂ ಸೊ 15ರ ಎಕಾನಮಿನಲ್ಲಿ ಸೊ ರನ್ಗಳನ್ನ ಲೀಕ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಮಾತಾಡಬೇಕು ಅಂದರೆ CSK ಇವತ್ತು ಸಖತ್ತಾಗಿರುವಂಥ ಒಂದು ಆಟ ಆಡಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ CSK ಬಗ್ಗೆ ಒಂದು ನೆಗೆಟಿವ್ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ ನಿಮಗೆ. ಅದೇನು ಅಂತಂದರೆ CSK ಇಲ್ಲಿವರೆಗೂ ಗೆದ್ದಿರುವಂಥ ಮ್ಯಾಚಸ್ ನೋಡ್ತಾ ಇದ್ದಾರೆ, ಅವ್ರು ಗೆದ್ದಿರುವಂಥದ್ದು ಟೇಬಲ್ ಬಾಟಮಲ್ಲಿರುವಂಥ ತಂಡಗಳ ವಿರುದ್ಧನೇ ಗೆದ್ದಿರುವಂಥದ್ದು. ಅದರಲ್ಲಿ 4 ಗೆಲುವಂತೂ ಕೂಡ 2 ತಂಡದ ವಿರುದ್ಧ ಬಂದಿರುವಂಥದ್ದು. ಅದು ಯಾವುದು ಅಂತಂದರೆ DC. ಸೊ DC ವಿರುದ್ಧ ಸೊ ಗೆದ್ದಿರುವಂಥ ಒಂದು 5 ಮ್ಯಾಚಸಲ್ಲಿ ಗೆದ್ದಿರೋದು 2 MI ವಿರುದ್ಧ ಗೆದ್ದಿದ್ದಾರೆ, ಇನ್ನೆರಡು DC ವಿರುದ್ಧ ಗೆದ್ದಿದ್ದಾರೆ, ಇನ್ನು 1 ಮಾತ್ರ KKR ವಿರುದ್ಧ ಗೆದ್ದಿದ್ದಾರೆ. ಸೊ ಆ ಟೀಮ್ಗಳು ನೋಡ್ತಾ ಇದ್ರೆ ಬಾಟಮಲ್ಲೇ ಇದಾವೆ ಎಲ್ಲನೂ ಕೂಡ. ಸೊ ಕೆಳಗಡೆಗೆ ಇದಾವೆ, ಟಾಪ್ 5 ಬಿಟ್ಟು ಕೆಳಗಡೆ ಇದಾವೆ. ಬಟ್ ಟಾಪ್ 5ಅಲ್ಲಿ ಯಾರಿದ್ದಾರೆ, ಸೊ ಅವ್ರ ವಿರುದ್ಧ ಎಲ್ಲ ಮ್ಯಾಚಸಲ್ಲೂ ಕೂಡ ಇವರು ಸೋತಿದ್ದಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಅವರಿಗೆ ನೆಗೆಟಿವ್ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಇವಾಗ ಸೊ ಬಾಟಮ್ ಟೇಬಲ್ ಇರುವಂಥ ತಂಡಗಳ ಜೊತೆಗೆ ಗೆಲ್ತಿದ್ದಾರೆ ಅಂತಂದರೆ ಇವೆಲ್ಲ ವೀಕ್ ತಂಡಗಳು ಅಂತಲೇ ಹೇಳ್ತೀನಿ ನಾನು. ಇವಾಗ MI ಆದರೂ ಆಗಿರ್ಬೋದು, DC ಆದರೂ ಆಗಿರ್ಬೋದು, ಎರಡೂ ತಂಡಗಳು ಕೂಡ ಖಂಡಿತವಾಗ್ಲೂ ಸ್ಟ್ರಗಲ್ ಪಡ್ತಾನೆ ಇದ್ದಾವೆ. ಸೊ ಈ ಸೀಸನ್ ಅಂತ ಬಂದಾಗ ಸೊ ಅಂಥ ಟೀಮ್ಗಳ ಜೊತೆಗೆ ಗೆದ್ದಿದ್ದಾರೆ. ಬಿಟ್ಟರೆ ಸೊ ಟಾಪಲ್ಲಿ ಇದಾವಲ್ಲ, ಸೊ ಅಂಥ ಒಂದು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿರೋವಂಥ ತಂಡಗಳ ವಿರುದ್ಧ ಇವರು ನನ್ನ ಪ್ರಕಾರ ಗೆದ್ದಿಲ್ಲ. ಆ್ಯಂಡ್ ಇನ್ನು ಮುಂದೆ ಕಷ್ಟ ಆಗುತ್ತೆ ಅವ್ರ ವಿರುದ್ಧ ಆಡಬೇಕು ಆ್ಯಂಡ್ ಗೆಲ್ಲಬೇಕು ಅಂತಂದರೆ. ಓಕೆ, ಇನ್ನು ಉಳಿದಂಥ ಒಂದು 4 ಪಂದ್ಯದಲ್ಲಿ LIG ವಿರುದ್ಧನೇ 2 ಇದ್ದಾವೆ. ಸೊ ಈ ತಂಡ ಕೂಡ ಈ ಒಂದು ಸೀಸನಲ್ಲಿ ಅಂಥ ಒಂದು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಸೊ ಇವ್ರ ಜೊತೆ ಕೂಡ ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಸೊ ಇನ್ನೆರಡು ಪಂದ್ಯ ಅಂತಂದರೆ ಅದು SRH ಆ್ಯಂಡ್ GTA. ಸೊ ಇವ್ರ ವಿರುದ್ಧ ಗೆಲ್ಲುವಂಥದ್ದು CSKಗೆ ಕಷ್ಟ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದಾರೆ ಸಂಜು ಸ್ಯಾಮ್ಸನ್ ಮೇಲೆ ಬ್ಯಾಟಿಂಗ್ ಆರ್ಡರ್ ಅಂತ ಬಂದಾಗ. ಸೊ ಅವ್ರು ಆಡಿದ್ರೆ ಮಾತ್ರ ವಿನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅವ್ರು ಆಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ತಗಲಾಕೊಂತಾರೆ ಅಂತಲೇ ಹೇಳಬಹುದು. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ. ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.